ಇದು ಇನ್ನೂ ಕೋರ್ಟ್ನಲ್ಲಿ ನಡೀತಾ ಇದೆ ವ್ಯಾಜ್ಯ. ಇವರೇನು ನನ್ನ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ ಹೊರಟರು. 30-40 ವರ್ಷದಿಂದ ಏನೂ ನಡೀಲಿಲ್ಲ. ನಾನು ಮಂತ್ರಿ ಆದಮೇಲೆ ಶುರುವಾಯ್ತಿದ್ದು ಎಚ್ ಎಮ್ ಟಿಯನ್ನು ಪುನಶ್ಚೇತನಗೊಳಿಸ್ತೀನಿ ಅಂತಕ್ಕಂಥ ಒಂದು ಹೇಳಿಕೆ ಕೊಟ್ಟ ತಕ್ಷಣ ಎಚ್ ಎಮ್ ಟಿನ ಮುಗಿಸೋದು ಹೆಂಗೆ ಇನ್ನೂ ಸಂಪೂರ್ಣವಾಗಿ ಅಂತಕ್ಕಂಥದ್ದಕ್ಕೆ ಹೊರಟರು. ಅಲ್ಲಿ QOC ಇಲ್ಲು ಕುದುರೆಮುಖ ಐರನ್ ಓರ್ದು ಅಲ್ಲಿ ಇವತ್ತು ಆ ಕಾರ್ಖಾನೆ ಕ್ಲೋಸ್ ಮಾಡೋ ಪರಿಸ್ಥಿತಿಗೆ ಈ ಸರ್ಕಾರ ಹೊರಟರು. ನಾನು ಯಾವಾಗ 1700 ಕೋಟಿ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದಕ್ಕೆ ಮೊದಲನೇ ಸೈನ್ ಆಗಿದೆ ಮಂತ್ರಿಯಾಗಿ, ಅದು ಪತ್ರಿಕೆಯಲ್ಲಿ ಬಂದ ತಕ್ಷಣವೇ ಅಲ್ಲಿ ಖ್ಯಾತೆ ತೆಗೆದ್ರು ಕುದುರೆಮುಖ ಐರನ್ ಓರ್ದು. ಇವತ್ತು ಕುದುರೆಮುಖ ಕಾರ್ಖಾನೆ ಉಳಿಸಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅಷ್ಟೇ ಅಲ್ಲ, ಆ ಕಾರ್ಖಾನೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅದು ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ತೆರಿಗೆ ಎಷ್ಟು ಬಂದಿದೆ ದುಡ್ಡು, ಅದರಿಂದ ರಾಜ್ಯ ಸರ್ಕಾರದ ಖಜಾನೆ ತುಂಬಿಸಿದ್ದಾರೆ. ಜನಗಳ ಮುಂದಿಡಿ ಇವತ್ತು ಅಲ್ಲಿ ಆ ಕಾರ್ಖಾನೆ ಮುಚ್ಚಿಸ್ಲಿಕ್ಕೆ ಹೊರಟರು. ಇವತ್ತು ಅದನ್ನು ಏನೋ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ NMDC ಸಂಸ್ಥೆ ಏನಿದೆ ಅದಕ್ಕೆ ಮರ್ಜ್ ಮಾಡಿ ಆ ಕಾರ್ಖಾನೆ ಉಳಿಸ್ತಕ್ಕಂಥದ್ದಕ್ಕೂ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು. VISL ಕಾರ್ಖಾನೆ ಮುಗಿಸಿದ್ರು, ಅದಕ್ಕೂ ಸಹ ಒಂದು ಕಾಯಕಲ್ಪ ಕಲಿಸ್ತಿದ್ದೇವೆ. ಈ ಥರ ನಾವು ಮಾಡಲಿಕ್ಕೆ ಹೊರಟ್ರೆ ಬೆಂಬಲ ಕೊಡಬೇಕು ಈ ಸರ್ಕಾರ. ಈ ರೀತಿ ಅಪ್ರಚಾರ ಮಾಡಬೇಕು. ನಾನೇ ಬೆಳಗ್ಗೆ ನೋಡಿದ್ರೆ ನನಗೆ ಆಶ್ಚರ್ಯ ಇತ್ತು, ಏನಪ್ಪ ನನ್ನ ಗಮನಕ್ಕೆ ಇಲ್ಲ ಅಂತ. ಕಾರ್ಖಾನೆ ನಮ್ಮ CMD ಕೇಳಿದ್ರೆ, ಸರ್ ನಮ್ಗೆ ಇನ್ನೂ ಯಾವುದೂ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ಇದನ್ನು ಈಗ ತೆಗೆಸ್ತೆ, ಈಗ ಏನು ಮಾಡಿದ್ದಾರೆ ನೋಡೋಣ ಅಂತ ಹೇಳಿ ನೋಟಿಸು ಕೊಟ್ಟಿಲ್ಲ ನಮ್ಗಳಿಗೆ. ಏಕಾಏಕಿ ಅವನು ರಿಟೈರ್ ಆಗೋ ಟೈಮಲ್ಲಿ 30ನೇ ತಾರೀಕು ರಿಟೈರ್ ಆಗವನೇ ಅಧಿಕಾರಿ, ಏನು ದೊಡ್ಡ ಸಾಧನೆ ಮಾಡೋಯ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ನೋಟಿಸ್ ಕೊಟ್ಬಿಟ್ಟು ಇದಕ್ಕೆ 30 ದಿವಸ ಗಡುವು ಕೊಡ್ತೀನಿ ಅಂತ ಹೇಳಿ ಗಡುವು ಕೊಟ್ಟು ಹೋಗಿದ್ದಾರೆ. ಕೋರ್ಟಲ್ಲಿ ಕೇಸ್ ನಡೀತಿದೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಇದು ಇನ್ನೂ ಕೋರ್ಟ್ನಲ್ಲಿ ನಡೀತಾ ಇದೆ ವ್ಯಾಜ್ಯ. ಇವರೇನು ನನ್ನ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ ಹೊರಟರು. 30-40 ವರ್ಷದಿಂದ ಏನೂ ನಡೀಲಿಲ್ಲ. ನಾನು ಮಂತ್ರಿ ಆದಮೇಲೆ ಶುರುವಾಯ್ತಿದ್ದು ಎಚ್ ಎಮ್ ಟಿಯನ್ನು ಪುನಶ್ಚೇತನಗೊಳಿಸ್ತೀನಿ ಅಂತಕ್ಕಂಥ ಒಂದು ಹೇಳಿಕೆ ಕೊಟ್ಟ ತಕ್ಷಣ ಎಚ್ ಎಮ್ ಟಿನ ಮುಗಿಸೋದು ಹೆಂಗೆ ಇನ್ನೂ ಸಂಪೂರ್ಣವಾಗಿ ಅಂತಕ್ಕಂಥದ್ದಕ್ಕೆ ಹೊರಟರು. ಅಲ್ಲಿ QOC ಇಲ್ಲು ಕುದುರೆಮುಖ ಐರನ್ ಓರ್ದು ಅಲ್ಲಿ ಇವತ್ತು ಆ ಕಾರ್ಖಾನೆ ಕ್ಲೋಸ್ ಮಾಡೋ ಪರಿಸ್ಥಿತಿಗೆ ಈ ಸರ್ಕಾರ ಹೊರಟರು. ನಾನು ಯಾವಾಗ 1700 ಕೋಟಿ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದಕ್ಕೆ ಮೊದಲನೇ ಸೈನ್ ಆಗಿದೆ ಮಂತ್ರಿಯಾಗಿ, ಅದು ಪತ್ರಿಕೆಯಲ್ಲಿ ಬಂದ ತಕ್ಷಣವೇ ಅಲ್ಲಿ ಖ್ಯಾತೆ ತೆಗೆದ್ರು ಕುದುರೆಮುಖ ಐರನ್ ಓರ್ದು. ಇವತ್ತು ಕುದುರೆಮುಖ ಕಾರ್ಖಾನೆ ಉಳಿಸಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅಷ್ಟೇ ಅಲ್ಲ, ಆ ಕಾರ್ಖಾನೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅದು ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ತೆರಿಗೆ ಎಷ್ಟು ಬಂದಿದೆ ದುಡ್ಡು, ಅದರಿಂದ ರಾಜ್ಯ ಸರ್ಕಾರದ ಖಜಾನೆ ತುಂಬಿಸಿದ್ದಾರೆ. ಜನಗಳ ಮುಂದಿಡಿ ಇವತ್ತು ಅಲ್ಲಿ ಆ ಕಾರ್ಖಾನೆ ಮುಚ್ಚಿಸ್ಲಿಕ್ಕೆ ಹೊರಟರು. ಇವತ್ತು ಅದನ್ನು ಏನೋ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ NMDC ಸಂಸ್ಥೆ ಏನಿದೆ ಅದಕ್ಕೆ ಮರ್ಜ್ ಮಾಡಿ ಆ ಕಾರ್ಖಾನೆ ಉಳಿಸ್ತಕ್ಕಂಥದ್ದಕ್ಕೂ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು. VISL ಕಾರ್ಖಾನೆ ಮುಗಿಸಿದ್ರು, ಅದಕ್ಕೂ ಸಹ ಒಂದು ಕಾಯಕಲ್ಪ ಕಲಿಸ್ತಿದ್ದೇವೆ. ಈ ಥರ ನಾವು ಮಾಡಲಿಕ್ಕೆ ಹೊರಟ್ರೆ ಬೆಂಬಲ ಕೊಡಬೇಕು ಈ ಸರ್ಕಾರ. ಈ ರೀತಿ ಅಪ್ರಚಾರ ಮಾಡಬೇಕು. ನಾನೇ ಬೆಳಗ್ಗೆ ನೋಡಿದ್ರೆ ನನಗೆ ಆಶ್ಚರ್ಯ ಇತ್ತು, ಏನಪ್ಪ ನನ್ನ ಗಮನಕ್ಕೆ ಇಲ್ಲ ಅಂತ. ಕಾರ್ಖಾನೆ ನಮ್ಮ CMD ಕೇಳಿದ್ರೆ, ಸರ್ ನಮ್ಗೆ ಇನ್ನೂ ಯಾವುದೂ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ಇದನ್ನು ಈಗ ತೆಗೆಸ್ತೆ, ಈಗ ಏನು ಮಾಡಿದ್ದಾರೆ ನೋಡೋಣ ಅಂತ ಹೇಳಿ ನೋಟಿಸು ಕೊಟ್ಟಿಲ್ಲ ನಮ್ಗಳಿಗೆ. ಏಕಾಏಕಿ ಅವನು ರಿಟೈರ್ ಆಗೋ ಟೈಮಲ್ಲಿ 30ನೇ ತಾರೀಕು ರಿಟೈರ್ ಆಗವನೇ ಅಧಿಕಾರಿ, ಏನು ದೊಡ್ಡ ಸಾಧನೆ ಮಾಡೋಯ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ನೋಟಿಸ್ ಕೊಟ್ಬಿಟ್ಟು ಇದಕ್ಕೆ 30 ದಿವಸ ಗಡುವು ಕೊಡ್ತೀನಿ ಅಂತ ಹೇಳಿ ಗಡುವು ಕೊಟ್ಟು ಹೋಗಿದ್ದಾರೆ. ಕೋರ್ಟಲ್ಲಿ ಕೇಸ್ ನಡೀತಿದೆ. ಇದು ಇರ್ತಕ್ಕಂಥ ವಾಸ್ತವಾಂಶ.